ಗುತ್ತಿಗೆ ಕೊಟ್ಟವ್ರೆ ಪಾಪ ಎಲ್ರಿಗೂ ಕಷ್ಟ ಆಗ್ತದೆ. ನಮ್ದು ಫಸ್ಟ್ ಬೇರೆಯವರಿಗೆ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಆಫೀಸಿಂದ ಬೇಗ ಬಂದರು ಪಾಪ ಮಾಡ್ತಾನೆ ಇದ್ದಾರೆ ಮಾಡ್ಕೊಂಡು ಡಿಸ್ಟೆನ್ಸ್ ಮಾಡಿ ಹೋಗಿ ಒದ್ದೆ ಆಗಿದೆ ಅಂತ ಹೇಳಿ ಫ್ರೆಂಡ್ ಎಲ್ಲ ಒದ್ದೆ ಆಫೀಸ್ ಡಿಸ್ಟೆನ್ಸ್ ಪ್ರತಿ ವರ್ಷ ಹಿಂಗೆ ಆಗ್ತದೆ. ಪ್ರತಿ ವರ್ಷ ಆಗ್ತದೆ. ನಾವು ಲಾಸ್ಟ್ ಡ್ರೈನೇಜ್ ಸರಿ ಮಾಡಿದ್ವಿ, ಡ್ರೈನೇಜ್ ಶುರು ಮಾಡಿಸಿದ್ವಿ, ಎಂಟ್ರೆನ್ಸ್ ಹತ್ರ ಸರಿ ಮಾಡಿಸಿದ್ವಿ. ಆಂಬ್ಯುಲೆನ್ಸ್ ಫೋನ್ ಮಾಡಿದ್ವಿ, ಯಾವ ಆಂಬ್ಯುಲೆನ್ಸ್ ಇಲ್ಲ. ಒಂದು ಡಾಲರ್ಸ್ ಲೇಔಟ್ ಅಂತ ಬಟ್ ಡ್ರೈನ್ ಸಿಸ್ಟಮ್ ಏನಂತ ಸರ್ ನೀರು ಹೊರಗಡೆನೂ ಸಿಂಪೇಜ್ ಆಗ್ತಾಯಿದೆ ಸರ್. ಪಂಪ್ ಮಾಡ್ಕೊಳ್ಳೋದು ಆ ಥರ ರಿಪ್ಲೇಸ್ಮೆಂಟ್ ಮಳೆ ಜಾಸ್ತಿ ಆದಾಗ ಸಿಂಪೇಜ್ ಕಷ್ಟ ಅಂತ ಡ್ರೈನ್ ಹೋಗ್ತಾ ಇದೆ ಸರ್. ನೋಡಿದ್ರೆ ಎಷ್ಟು ವರ್ಷ ಆಗಿದೆ ಈ ಲೇಔಟ್ ಮಾಡಿ? 30 ವರ್ಷ. ಯಾರು ಲೋಕಲ್ ಹೋಗಿದೆ ಪ್ರತಿಯೊಂದು ಅಪಾರ್ಟ್ಮೆಂಟ್ ಇದೆ ಥರ ಅಲ್ಬೇಡಿ ಸರ್, ಇಲ್ಲ ನೀರು ಉತ್ಪತ್ತಿ ಆಗುತ್ತೆ. ಲೇಟ್ ಬಡ್ಡಿಯಾಗಿ ಹಾಗಾಗಿ ನೀರು ಕೆಳಗಡೆ ಹೋಗುತ್ತೆ ಸರ್. ಮಳೆ ಬಂದಾಗೆಲ್ಲ ಗ್ರೌಂಡಿಂದನೇ ಬರುತ್ತೆ ಸರ್. ಮತ್ತು ಇಲ್ಲೇ ಪಂಪ್ ಔಟ್ ಮಾಡೋದು ಹಾಗಾಗಿ ನೀರಲ್ಲಿ ಕರೆಂಟ್ ಪಾಸ್ ಆಗಿ ಅವ್ರಿಗೆ ಮತ್ತೆ ಕರೆಂಟ್ ಪಂಪು ಈಚೆ ತೆಗಿಬೇಕಾರೆ ಆಮೇಲೆ ಈ ನೀರನ್ನ ತೆಗೆದ್ರು ಅರ್ಧ ಗಂಟೆಗೆ ಮತ್ತೆ ನೀರು ಹಾಗೆ ಬರುತ್ತೆ ಗ್ರೌಂಡಿಂದ. ಕೂಡ್ತಾರೆ ವೈಫು ಮಗಳು ವೈಫು ಸರ್ ಅವ್ರು ಎಷ್ಟಾದ್ರಲ್ಲ ಅವ್ರ ವೈಫು ತುಂಬ ಎಲ್ಲ ಕಲೆಕ್ಷನ್ ರಿಪೇರಿ ಎಲ್ಲ ಮಾಡ್ತಾ ಇದ್ರು. ಲಾಸ್ಟ್ ಇಯರ್ ಎಲ್ಲ ಪ್ರತಿ ವರ್ಷ ಆಗ್ತಿತ್ತು. ಈ ವರ್ಷನೂ ಆಯಿತು ಪಾಪ. ರಾತ್ರಿ ವಾಚ್ಮನ್ ಮನೆಗೆಲ್ಲ ನೀರು ಹೋಗುತ್ತೆ ಅಂತ ಪಾಪ ಮನೆ ಒಂದು ಪಂಪ್ ಹಾಕಿದ್ದು, ಇನ್ನೊಂದು ಪಂಪ್ ಆಯಿತು ಎಲ್ಲ ಮಾಡಿದ್ರು ಪಾಪ ಪಂಪ್ ಔಟ್ ಮಾಡಲಿಕ್ಕೆ. ಏನು ಮಾಡೋದು ನಿಮ್ಗೆ ಗೊತ್ತೇ ಇಲ್ಲ. ಒಂಚೂರು ಮೊಬೈಲ್ ತುಂಬ ಲೈವ್ ಹೋಗ್ತದೆ ನಮ್ಮದೇ ಮನೆ ಏನಾಗಿದೆ ಅಂತಲೇ ಗೊತ್ತಿಲ್ಲ. ಏನಾಗಿದೆ ನಾನು ಕಡೆ ಇದೆಲ್ಲ ಆಗಿ ಕೆರೆಗಳ ಪಕ್ಕ ಗೋವಿಲ ಹಿಂಗೆ ಏರಿಯಾಗಳಲ್ಲಿ ಮನೆಗಳಲ್ಲಿ ಎಷ್ಟು ಒಂದು ದೊಡ್ಡ ನಮಗೆ ಅನುಭವ. ನಿನ್ನೆ ಅದರಿಂದ ನಮ್ಮ ಆಫೀಸರ್ಸ್ ಕೇಳ್ತಾ ಇದ್ದೀವಿ, ಮುಂದಕ್ಕೆ ಇಂಥ ಪ್ರದೇಶಗಳಲ್ಲಿ ಯಾರೂ ಕೂಡ ಬೇಸ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಇದು ಕಾನೂನೇ ತರ್ತೀನಿ. ಏನದು ಮೇಲ್ಗಡೆ ಮಾಡ್ತೀವಿ, ಬೇಸ್ಮೆಂಟ್ ಮಾಡದೆ ಕಾರ್ ಪಾರ್ಕಿಂಗ್ ಎಲ್ಲ
ಬಸ್ ಗ್ರೌಂಡ್ ಫ್ಲೋರಲ್ಲೇ ಮಾಡಿಕೊಂಡು ಬೇಗ ಮನೆಗಳ ಮೇಲ್ಗಡೆ ಇರಬೇಕು. ಏಕೆಂದರೆ ಎಲ್ಲ ಕಡೆ ಈ ಥರ ಪಂಪ್ ಹಾಕ್ಕೊಂಡು ನೀರು ಮುಚ್ಕೊಳ್ಳೋದು ಮಾಡೋದು ಎಲ್ಲ ಕೂಡ ನಿನ್ನೆ ರಾಜರಾಜೇಶ್ವರಿ ನಗರದಲ್ಲೂ ನಿನ್ನೆ ಗಮನಿಸಿದ್ದೀವಿ. ಇದಕ್ಕೊಂದು ಮುಂದಿನ ಇದನ್ನೇ ಇದಕ್ಕೊಂದು ಎಲ್ಲ ಚರ್ಚೆ ಮಾಡಿಬಿಟ್ಟು ಟೌನ್ ಪ್ಲಾನಿಂಗಲ್ಲಿ ಒಂದು ಹೊಸ ಕಾನೂನು ಇದು ಹಿಂದೆ ಒಂದು 30 ವರ್ಷದಿಂದ ವಿಡಿಯೋ ಇಲ್ಲೇ ಒಟ್ಟು ಮಾಡಿದ್ದಾರೆ. ಪಾಪ ನೋಡಿ ಅವರು ಜನಕ್ಕೆ ಸಹಾಯ ಮಾಡಬೇಕು ಅಂತೇಳಿ ನೀರನ್ನ ಹೊರಗಡೆ ಪಂಪ್ ಮಾಡಬೇಕು ಅಂತ ಹೇಳಿ ಮೋಟ್ರ್ ಹಾಕೊಂಡು ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಪೊಲೀಸವರು ಎಲೆಕ್ಟ್ರಿಕ್ ಶಾಕ್ ಆಗಿದೆ. ಒಬ್ಬ ಅಮಾಯಕ ಹುಡುಗ ಅವ್ರ ಜೊತೆ ಇಲ್ಲಿ ಇಟ್ಕೊಂಡಿದ್ದವನು ಲೇಬರ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋದ್ರು ಹೆಲ್ಪ್ ಮಾಡಕ್ಕೆ ಹೋಗಿ ಆತನಿಗೆ ಕೂಡ ತೊಂದರೆ ಆಗಿದೆ. ತಾನೇ ನಾನು ವಿಜಯನಗರದಿಂದ ಬಂದೆ. ನಾಳೆ ಬೆಳಗ್ಗೆ ಮುಖ್ಯಮಂತ್ರಿಗಳು ಕೂಡ ಕೆಲವು ಏರಿಯಾಗಳೆಲ್ಲ ಮಾಡ್ತಾರೆ. ಸೊ ನಮ್ಮ ಆಫೀಸರ್ಸ್ಗೆ 24/7 ಎಲ್ಲರೂ ಕೂಡ ಸೈಟಲ್ಲೇ ಇಟ್ಕೊಂಡು ಎಂತೆಂಥ ಪಾಯಿಂಟ್ಸ್ ಏನಿದೆ ಅಂತ ಹೇಳಿದ್ದೇವೆ. 162 ಪಾಯಿಂಟು ಕಳೆದ 2 ವರ್ಷದಿಂದ ಇಂಥ ಎಲ್ಲೆಲ್ಲಿ ಜಾಗಗಳಿರೋ ಅದನ್ನೆಲ್ಲ ಸಾಕೌಟ್ ಮಾಡಿದ್ದೀವಿ. 43-44 ಕಡೆ ಇಂಥ ಪರಿಸ್ಥಿತಿ ಇದೆ. ಅದನ್ನು ಕೂಡ ಬೆಂಗಳೂರು ನಾಗರಿಕರಿಗೆ ಒಂದು 3-4 ಕಡೆ ಮಾತ್ರ ಇಂಥ ಒಂದು ಪರಿಸ್ಥಿತಿ ಆಗಿದೆ, ಮಳೆ ಬಂದಂಥ ಸಂದರ್ಭದಲ್ಲಿ. ಸೊ ಸಾವಿರಕ್ಕೂ ಕೂಡ ಹೆಚ್ಚಿಗೆ ಸಹಕಾರ ಕೊಡ್ತಾರೆ. ಪಾಪ ಎಲ್ಲರೂ ಕೂಡ ರೆಸಿಡೆಂಟ್ಸ್ ಎಲ್ಲ ಕೂಡ ನಮಗೆ ಸಹಕಾರ ಒಂದು ನಿಮಿಷ ಕೇಳಬೇಕಲ್ಲ ಬ್ರದರ್, ಒಂದು ನಿಮಿಷ. ಸೊ ಒಂದು 2 hours ಈ ಥರ ಜಾಸ್ತಿ ಮಳೆ ಬಂದಾಗ ಜಾಸ್ತಿ ನೀರು ಹೋಗಿದ್ದು ಎಲ್ಲ ಮಾಹಿತಿ ಇದೆ. ಇನ್ನು ರಾತ್ರಿ ಎಲ್ಲ ನಾವು ವಾರ್ ರೂಮಲ್ಲಿ ಎಲ್ಲ ವಾಚ್ ಮಾಡಿ ಮಿಕ್ಕಿದ ಪಾಯಿಂಟ್ಗಳು ಮಾಡ್ತೀವಿ. ನೆಕ್ಸ್ಟು ಒಂದು ಈ ಮಳೆ ಸ್ವಲ್ಪ ಕಡಿಮೆ ಆದ ತಕ್ಷಣ ಒಂದು ದೊಡ್ಡ ಆ್ಯಕ್ಷನ್ ಪ್ಲಾನ್ನೇ ನಾನು ಬಿಡುಗಡೆ ಮಾಡ್ತೀನಿ. ಏನು ಮಾಡಬೇಕು, ಬೆಂಗಳೂರಿಗೆ ಹೊಸ ರೂಪ ಸರ್ ಪರಿಹಾರ ಈಗ ಪರಿಹಾರ ಅವ್ರಿಗೆ ತೀರ್ಕೊಂಡವ್ರಿಗೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ನಾಳೆ ಅವ್ರಿಗೂ ಕೊಡ್ತೀವಿ, ಇಬ್ಬರಿಗೂ ಕೊಡ್ತೀವಿ. ಎಲ್ಲೇನೂ ಕೂಡ ನಾವು ಬೇರೆ ಕೊಡ್ತೀವಿ. ಆಮೇಲೆ ಅಲ್ಲಿ ಎಮ್ಮೆಗಳು ದನಗಳೆಲ್ಲ ಸತ್ತಿದೆ, ಅವು ಕೂಡ ಎಷ್ಟು ಪರಿಹಾರ ಸರ್. ಕ್ವಿಕ್ ರೆಸ್ಪಾನ್ಸ್ ಇಲ್ಲ BBMP ಆಗಲಿ BWSSB ಆಗಲಿ ಅಂತ ಇದ್ದಾರೆ ಜನ. ನೀರು ತುಂಬಿರುತ್ತೆ, ಯಾರೂ ಬರಲ್ಲ ಫೋನ್ ಮಾಡೋದು. ಸರ್ ಈಗ ಲೈಟ್ ಇದ್ದಲ್ಲಿ ಬರ್ದಂತೆಲ್ಲ ಲೈಟ್ ಹಾಕಿದ್ರಲ್ಲ, ಲೈಟ್ ಇದ್ದಿಲ್ಲ ಸರ್. ಈಗ ಬೇರೆ ನೋಡಿ, ಇದು 1 ಕೋಟಿ ಜನಸಂಖ್ಯೆ ಇದೆ. 1 ಕೋಟಿ ಒಂದು ವಾರ್ ರೂಮ್ ಇದೆ, 24 ವಾರ್ ಅಲ್ಲಿ ತಿಳಿಸಿ ಒಂದೊಂದು ಕಡೆ ಎಲ್ಲ ಫಿಕ್ಸ್ ಮಾಡಿರ್ತಾರಲ್ಲ 24 ವಾರ್. ನೀವೆಲ್ಲ ಬೇಕಾದ್ರೆ ಮೀಡಿಯಾಗೆ ವಾರ್ ರೂಮಲ್ಲಿ ನಾನು ಪರ್ಮಿಷನ್ ಕೊಡ್ತೀನಿ, ಕೂತ್ಕೊಂಡು ಎಷ್ಟು ಫೋನ್ ಬರ್ತಾ ಇರ್ತದೆ, ಏನೇನು ಬರ್ತಾ ಇದೆ ಅಂತೇಳಿ ಬೇಕಾದ್ರೆ ನೀವು ವಾಚ್ ಮಾಡಿ. ಎಲ್ಲ ಟೀಮು ಎಲ್ಲ ಕೆಲಸ ಮಾಡ್ತಾರೆ. ನಮ್ಮ ಪೊಲೀಸವರು ಅವರು ಎಲ್ಲ ವೀಡಿಯೋಗಳೆಲ್ಲ ಇಟ್ಟಿದ್ದಾರೆ, ಕ್ಯಾಮ್ರಾಗಳು ಇಟ್ಟಿದ್ದಾರೆ, ಮಾಡ್ತಾಯಿದ್ದಾರೆ. ನಾವು ಕೂಡ ಮುಂದಕ್ಕೆ ಎಲ್ಲೆಲ್ಲಿ ಈ ರೀತಿ ಸ್ಪಾಟ್ಗಳೆಲ್ಲ ಐಡೆಂಟಿಫೈ ಮಾಡಿರ್ತೀವಿ. ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಮೀಮ್ಸ್ ಸಂಖ್ಯೆ ಜಾಸ್ತಿ ಆಗ್ತದೆ ಈ ನೀರಿಗೆ ಸಂಬಂಧಪಟ್ಟಂಗೆ, ಮಳೆ ನೀರು ಎಲ್ಲದರಲ್ಲಿ. ಕೆಲವರು ಬೆಂಗಳೂರು ಹೆಂಗಿದೆ ನೋಡಿ, ಟೀಕೆ ಮಾಡೋರು, ಸರ್ಕಾರಕ್ಕೆ ಕೆಟ್ಟ ಹೆಸರು ತರೋರು, ಬೆಂಗಳೂರಲ್ಲಿ ಅವ್ರ ಹೆಸರು ಹಾಳು ಮಾಡ್ಕೊಡ್ತಾ ಇಲ್ಲ, ಅವ್ರ ಊರ ಹೆಸರೇ ಹಾಳು ಮಾಡ್ಕೊಳಕ್ಕೆ ಏನೇನು ಬೇಕು ಅದರಲ್ಲಿ ಖುಷಿ ಪಡೋರು ಇದ್ದಾರೆ. ಅದಕ್ಕೇನು ಮಾಡೋಕ್ಕಿಲ್ಲ. ಆದರೆ ಟೀಕೆಗಳೆಲ್ಲ ಸತ್ತೋಗ್ತವೆ, ನಮ್ಮ ಕೆಲಸಗಳು ಉಳಿತವೆ ಅಂತ BJP ಅವರು ವಿಸಿಟ್ ಮಾಡಿದ್ರು, ನಿಮ್ಮ ಫೋಟೋ ಇಟ್ಕೊಂಡು ಅವ್ರು ಹಿಂಗೆ ಮಾಡಿದ್ರು. ಮಾಡಲಿ ಅವ್ರು ಮಾಡಲಿ ಪಾಪ, ಇನ್ನೇನು ಮಾಡೋಕ್ಕಾಗ್ತದೆ. ಅವರು ಇವತ್ತೊಂದು ನಾವು 2 ವರ್ಷದ ಸರ್ಕಾರ ಆಚರಣೆ ಮಾಡ್ತೇವೆ ಮಾಡ್ತಾಯಿದ್ವಿ. ಅವರು ಅಧಿಕಾರ ಬಂದ್ರೆ ಮಾಡ್ತೀವಿ, ಅವ್ರು ಮೋದಿಯವ್ರದ್ದು 5 ವರ್ಷ ಬಂತು ಅಂತ ಅವ್ರು ಮಾಡ್ತೀವಿ. ನಮ್ಮ ಸರ್ಕಾರದ ಜನಕ್ಕೆ ನಾವೇನು ಸಹಾಯ ಮಾಡ್ತೀವಿ ನಾವು ಹೇಳ್ಕೊಬೇಕು. ಈ ಸಂತೋಷನೂ ಪಡ್ಬೇಡ ಅಂತ ಹೇಳಿದ್ರೆ ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀನಿ ಅಂತಲೂ ಹೇಳೋಕ್ಕೆ ನಮ್ಗೆ ಹಕ್ಕಿಲ್ವ? ನಮಗೆ ಹಕ್ಕಿದೆ. ಮೊದಲೇ ಪ್ರೋಗ್ರಾಮ್ ಫಿಕ್ಸ್ ಆಗಿತ್ತು, ಮಳೆ ಬಂದಿದೆ. ಎಂಥ ಮಳೆ ಈ ಸಮಸ್ಯೆ ಎಲ್ಲ ಬಗೆಹರಿಸೋಕ್ಕೆ ನಾವಿದ್ದೀವಿ. ಕಷ್ಟವಾದ ಕೆಲಸನೇ ಅಂತಲೇ ನಾನು ಜವಾಬ್ದಾರಿ ಅಂತ ಇದ್ದೀನಿ. ಇನ್ನು 4-5 ದಿನ ಮಳೆ ನಾಳೆ ಎಲ್ಲ ಹೊರಟಿದೆ ಸರ್. ಗೊತ್ತಿದೆ, ಜಾಗೃತರಾಗಿದ್ದೀವಿ. ಮಳೆ ಬರಬಹುದು, ಇನ್ನೇ ಜಾಸ್ತಿ ಬರ್ಬೋದು. ಓಕೆನಾ ಬರೋಣ. ಎಲ್ಲ ಹೋಗ್ಬಿಡಿ.
ಹಿಂದೆ ಬನ್ನಿ